ಹಾಯ್ ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗೆ NTSC ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಹೆಲ್ಪ್ ಆಗುವಂತೆ, ಅದೇ ರೀತಿ ಬೋರ್ಡ್ ಎಕ್ಸಾಮಿಗೂ ಕೂಡ ಸಹಾಯ ಆಗೋ ರೀತಿಯಲ್ಲಿ, ಇದರ ಜೊತೆಗೆ ಯಾವುದೇ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಸರ್ಕಾರಿ ಹುದ್ದೆಗಳಿಗೆ ನಡೆಸ್ತಕ್ಕಂಥ ಪ್ರವೇಶ ಪರೀಕ್ಷೆಯ ಸ್ಪರ್ಧಾತ್ಮಕ ಪರೀಕ್ಷೆಗೆ ಅನುಕೂಲವಾಗುವಂತಹ ರೀತಿಯಲ್ಲಿ ಗಣಿತ ಪ್ರಶ್ನೆಗಳನ್ನು ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಸೊ ಇಲ್ಲಿ ನಾನಿವತ್ತು ಸಮಾಂತರ ಶ್ರೇಣಿಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು, ಆ ಕಾನ್ಸೆಪ್ಟ್ನ ಮುಖಾಂತರವಾಗಿ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಹೆಲ್ಪ್ ಆಗುತ್ತೆ. ಹಾಗೆಯೇ NTSC ಪರೀಕ್ಷೆ SSLC ವಿದ್ಯಾರ್ಥಿಗಳಿಗೆ, ಜೊತೆಗೆ SSLC ವಿದ್ಯಾರ್ಥಿಗಳಿಗೆ ಬೋರ್ಡ್ ಎಕ್ಸಾಮ್ಗೂ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ಕೆಲವಷ್ಟು ಕ್ವಶನ್ಸ್ನ ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಸಮಾಂತರ ಶ್ರೇಣಿಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬರ್ತವೆ ಅಂತಕ್ಕಂಥದ್ದನ್ನು ನೋಡೋಣ ಬನ್ನಿ ಮಕ್ಕಳೇ. ಓಕೆ ಮೈ ಡಿಯರ್ ವ್ಯೂವರ್ಸ್, ನೋಡಿ ಇಲ್ಲಿ ಸಮಾಂತರ ಶ್ರೇಣಿಗಳು ಅಂತಕ್ಕಂಥ ಒಂದು ಕಾನ್ಸೆಪ್ಟ್ನ ಆಧಾರದ ಮೇಲೆ ಮಲ್ಟಿಪಲ್ ಚಾಯ್ಸ್ ಪ್ರಶ್ನೆಗಳು ಯಾವ ರೀತಿ ಬರ್ತವೆ, ಸೊ ಆ ಒಂದು ಬಹು ಆಯ್ಕೆ ಪ್ರಶ್ನೆಗಳನ್ನು ಹೇಗೆ ನಾವು ಉತ್ತರಿಸ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಪ್ರಶ್ನೆಯನ್ನು ನೋಡೋಣ. ಏನು ಹೇಳುತ್ತೆ, ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ AN = 4n+5 ಆದಾಗ ಶ್ರೇಣಿಯ ಮೂರನೇ ಪದ ಅಂತ ಕೊಟ್ಟಿದ್ದಾರೆ. ಅಂದರೆ ಇನ್ ಆನ್ ಆರ್ಥಮೆಟಿಕ್ ಪ್ರೋಗ್ರೆಷನ್ AN = 4n+5, ದೆನ್ ಫೈಂಡ್ ಥರ್ಡ್ ಟರ್ಮ್ ಅಂತ ಅರ್ಥ ಇದು. ಸೊ ಇದರ ಆಧಾರದ ಮೇಲೆ ನಾವು ಹೆಂಗೆ ಕಂಡುಹಿಡಿಬಹುದು ಅಂತ ಹೇಳಿದರೆ, ಆ ಗಿವನ್ ಕೊಟ್ಟಿರ್ತಕ್ಕಂಥ AN = 4n+5 ಅಂತಕ್ಕಂಥದ್ದನ್ನು ತೊಗೊಂಡ್ರೆ AN = 4n+5 ಅಂತ ಇದೆ. ನಿಮಗೆ ಥರ್ಡ್ ಟರ್ಮ್ ಕಂಡುಹಿಡಿರಿ ಅಂದರೆ n ಇರೋ ಜಾಗದಲ್ಲಿ 3 ಹಾಕಬೇಕು. ಅದರ ಅರ್ಥ A3 = 4 × 3 + 5. ದೆನ್ A3 ಏನಾಗುತ್ತೆ, 4 3s are 12 + 5. ದೆನ್ A3 = 12 + 5 ಆ್ಯಡ್ ಮಾಡಿ ಎಷ್ಟು ಬರುತ್ತೆ ನಿಮಗೆ, 12ಕ್ಕೆ 5 ಕೂಡಿದರೆ 17 ಬರುತ್ತೆ. ಸೊ ಮೂರನೇ ಪದ ಏನಾಗಿರುತ್ತೆ, 17 ಆಗಿರುತ್ತೆ. ಹಾಗಾಗಿ ನಿಮಗೆ ಕೊಟ್ಟಿರ್ತಕ್ಕಂತಹ 4 ಆಪ್ಷನ್ನಲ್ಲಿ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ ಮೊದಲನೇ ಪ್ರಶ್ನೆಗೆ. ಓಕೆನಾ? ಸೊ ನೋಡಿ ಫ್ರೆಂಡ್ಸ್, ಸೆಕೆಂಡ್ ಕ್ವಶನ್ ನೋಡೋಣ ಈಗ. 2x14 ಸಮಾಂತರ ಶ್ರೇಣಿಯಲ್ಲಿದ್ದಾಗ ಎಕ್ಸ್ನ ಬೆಲೆಯು ಅಂತ ಪ್ರಶ್ನೆ. ಸಿಂಪಲ್ ಆಗಿರ್ತಕ್ಕಂಥ ಪ್ರಶ್ನೆ. ಸೊ ಇದನ್ನು ಹೇಗೆ ಸಾಲ್ವ್ ಮಾಡ್ತೀರಾ ಅಂದರೆ, ನೋಡಿ ಅಲ್ಲಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳನ್ನು ನಾವು 2x14 ಏನು ಕೊಟ್ಟಿದ್ದಾರೆ ಅದನ್ನು ಫಸ್ಟ್ ಟರ್ಮ್ ಅಂತ ಹೇಳ್ತೀವಿ, ಇದು ಸೆಕೆಂಡ್ ಟರ್ಮ್, ಇದು ಥರ್ಡ್ ಟರ್ಮ್, A1 A2 A3. ಸೊ ನಮಗೆ ಗೊತ್ತಿರುವ ಪ್ರಕಾರವಾಗಿ ಅಲ್ಲಿ ಏನು ಹೇಳ್ಬೋದು, ಸಾಮಾನ್ಯ ವ್ಯತ್ಯಾಸ ಏನು ಬರುತ್ತೆ, ಡಿ A2 - A1ಗೆ ಈಕ್ವಲ್ ಇರುತ್ತೆ. ಹಾಗೆಯೇ ದಿಸ್ ಈಸ್ ಆಲ್ಸೋ ಈಕ್ವಲ್ ಟು A3 - A2 ಅಂತ ಹೇಳ್ತೀವಿ ನಾವು. ಓಕೆನಾ? ಸೊ ಕಾಮನ್ ಡಿಫರೆನ್ಸ್ ಏನು ಬರುತ್ತೆ, ಸಾಮಾನ್ಯ ವ್ಯತ್ಯಾಸ ಸಮಾಂತರ ಶ್ರೇಣಿಗಳಲ್ಲಿ, ಆ ಸಮಾಂತರ ಶ್ರೇಣಿಗಳಲ್ಲಿ ಬರ್ತಕ್ಕಂಥ ಸಾಮಾನ್ಯ ವ್ಯತ್ಯಾಸ A2 - A1 ಮಾಡಿದಾಗ ಏನು ಬರುತ್ತೋ A3 - A2 ಮಾಡಿದಾಗಲೂ ಕೂಡ ಅದೇ ಆನ್ಸರ್ ಬರುತ್ತೆ. ಈಗ ನಾವು ಸಿಂಪಲ್ ಆಗಿ ಇಲ್ಲಿ A2 ಏನಿದೆ, A3 ಏನಿದೆ ಅದನ್ನ ಇಲ್ಲಿ ಅಪ್ಲೈ ಮಾಡಿದರೆ ಸಾಕು, ನಿಮಗೆ ಎಕ್ಸ್ನ ಬೆಲೆ ಸಿಗುತ್ತೆ. ನೋಡಿ ಹೇಗೆ ಬರುತ್ತೆ, A2 ಅಂದರೆ ಎಕ್ಸ್ ಇದೆ, -A1 ಅಂದರೆ 2, ದಟ್ ಈಸ್ ಈಕ್ವಲ್ ಟು A3 ಅಂತ ಹೇಳಿದ್ರೆ 14 ಇದೆ, -A2 ಅಂತ ಹೇಳಿದ್ರೆ ಏನಿದೆ, ಮತ್ತೆ ಎಕ್ಸ್ ಇದೆ. ಈಗ ನೀವು -x ಈ ಕಡೆ ತೊಗೊಂಡು ಬಂದರೆ x + x ಆಗುತ್ತೆ, -2ನ ಈ ಕಡೆ ತೊಗೊಂಡು ಬಂದರೆ 14 + 2 ಆಗುತ್ತೆ. ಓಕೆನಾ ಫ್ರೆಂಡ್ಸ್? ಸೊ x + x ಆ್ಯಕ್ಚುಲಿ 2x ಬಂತು, 14 + 2 ಆ್ಯಡ್ ಮಾಡಿದರೆ ನಿಮಗೆ 16 ಬರುತ್ತೆ. ಸೊ 2ರಿಂದ 16 ಭಾಗಿಸಿದರೆ 2 × 8 = 16. ಹಾಗಾಗಿ ದ ವ್ಯಾಲ್ಯೂ ಆಫ್ x ಈಸ್ ಈಕ್ವಲ್ ಟು 8. ಎಕ್ಸ್ನ ಬೆಲೆ ಎಷ್ಟು ಬಂತು ಈಗ ನಿಮಗೆ, 8 ಬಂತು. ಓಕೆನಾ? ಸೊ ಅದರ ಆಧಾರದ ಮೇಲೆ ಇಲ್ಲಿ ನಿಮಗೆ ಎರಡನೇ ಪ್ರಶ್ನೆಗೂ ಕೂಡ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಇನ್ನು ಥರ್ಡ್ ಪ್ರಶ್ನೆ ಏನು ಹೇಳುತ್ತೆ, ಒಂದು ಸಮಾಂತರ ಶ್ರೇಣಿಯಲ್ಲಿ AN = 3n - 2 ಆದಾಗ ಆ ಶ್ರೇಣಿಯ ಎರಡನೇ ಪದ. ಅಂದರೆ ಇಫ್ AN = 3n - 2 ಇನ್ ಆನ್ AP, ದೆನ್ ಫೈಂಡ್ ಸೆಕೆಂಡ್ ಟರ್ಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಕೂಡ ನಾವು ಇಲ್ಲಿ ಮೊದಲನೇ ಪ್ರಶ್ನೆಯನ್ನು ಹೇಗೆ ಸಾಲ್ವ್ ಮಾಡಿದ್ವಿ, ಆಸ್ ಇಟ್ ಈಸ್ ಅದೇ ರೀತಿಯೇ ಈ ಪ್ರಶ್ನೆಯನ್ನು ಕೂಡ ನಾವು ಸಾಲ್ವ್ ಮಾಡಬೇಕಾಗತ್ತೆ. ನೋಡಿ ಇಲ್ಲಿ AN = 3n - 2 ಅಂತ ಕೊಟ್ಟಿದ್ದಾರೆ. ನಿಮಗೆ ಯಾವ ಟರ್ಮ್ ಕಂಡುಹಿಡಿಯಕ್ಕೆ ಹೇಳಿದ್ದಾರೆ, ಎರಡನೇ ಪದ ಅಂದರೆ ಸೆಕೆಂಡ್ ಟರ್ಮ್ ಕಂಡುಹಿಡಿಯಿರಿ. ಅಂದರೆ ಅರ್ಥ A2 n ಇರೋ ಜಾಗದಲ್ಲಿ ನೀವು 2 ಹಾಕ್ಬಿಟ್ರೆ ಸುಲಭವಾಗಿ ಆನ್ಸರ್ ಸಿಗುತ್ತೆ. 3 2s are 6 - 2, ದೆನ್ 6 - 2 = 4. ಓಕೆನಾ? ಹಾಗಾಗಿ 4 ಬರ್ತಾ ಇದೆ. ಆಪ್ಷನ್ ಬಿ ನಲ್ಲಿ 4 ಉತ್ತರ ಇದೆ. ಸೊ ದ್ಯಾಟ್ ಥರ್ಡ್ ಕ್ವಶನ್ಗೆ ಬಿ ಆಪ್ಷನ್ ಸರಿಯಾದ ಉತ್ತರ ಆಗತ್ತೆ. ಓಕೆನಾ? ಸೊ ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿದರೆ, ಒಂದು ಸಮಾಂತರ ಶ್ರೇಣಿಯಲ್ಲಿ AN = 2n - 1 ಆದಾಗ ಆ ಶ್ರೇಣಿಯ 4ನೇ ಪದ ಅಂತ ಕೊಟ್ಟಿದ್ದಾರೆ. ಇಲ್ಲಿ 4ನೇ ಪದವನ್ನು ಕಂಡುಹಿಡಿಯಿರಿ.
ಅಂದರೆ ಸೇಮ್ ಆ್ಯಸ್ ಇಟ್ ಈಸ್ ಅವ್ರು ಕೊಟ್ಟಿರ್ತಕ್ಕಂಥದ್ದನ್ನು ಬರ್ಕೊಂಡು ಎನ್ ಇರೋ ಜಾಗದಲ್ಲಿ 4 ಹಾಕಿದರೆ ನಿಮಗೆ 2 × 4 - 1, ದೆನ್ 2 4 = 8 - 1. ಸೊ 8 - 1 ಮಾಡಿದರೆ ಆ್ಯಕ್ಚುಲಿ ನಿಮಗೆ ಏನು ಬರುತ್ತೆ, ಎಷ್ಟು 7 ಬರುತ್ತೆ. ಸೊ ದ್ಯಾಟ್ ಇದಕ್ಕೂ ಕೂಡ 7 ಸರಿಯಾದ ಉತ್ತರ ಆಗುತ್ತೆ. ಹಾಗಾಗಿ ಆಪ್ಷನ್ ಸಿ ನಲ್ಲಿ 7 ಇರೋದ್ರಿಂದ 4ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ 5th ಪ್ರಶ್ನೆ ಏನು ಹೇಳುತ್ತೆ? ಓಕೆ, 5th ಪ್ರಶ್ನೆ ಹೇಳುತ್ತೆ 3 6 9 12 ... ಈ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪದವನ್ನು ಅವರೇ ಕೊಟ್ಟಿದ್ದಾರೆ, ಪದಗಳನ್ನು ಅವ್ರು ಕೊಟ್ಟಿದ್ದಾರೆ. ಸಾಮಾನ್ಯ ವ್ಯತ್ಯಾಸ ಅಂದರೆ ಡಿ ಕಂಡುಹಿಡಿಬೇಕು ನೀವು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಕೊಟ್ಟಿರ್ತಕ್ಕಂಥ ಕ್ವಶನಿನ ಆಧಾರದ ಮೇಲೆ ಎಲ್ಲ ಟರ್ಮ್ಸನ್ನು ಪದಗಳನ್ನು A1 A2 A3 A4 ... ಅಂತ ತಗೊಂತೀವಿ. ಸಮಾಂತರ ಶ್ರೇಣಿಯಲ್ಲಿ ಏನಾಗಿರುತ್ತೆ ಅಂದರೆ 2ನೇ ಪದದಲ್ಲಿ 1ನೇ ಪದವನ್ನು ಕಳೆದ್ರೆ ಸಾಮಾನ್ಯ ವ್ಯತ್ಯಾಸ ಬರುತ್ತೆ. ಅದೇನಾಗಿರುತ್ತೆ 3ನೇ ಟರ್ಮ್ನಲ್ಲಿ 2ನೇ ಟರ್ಮನ್ನು ಕಳೆದಾಗ ಬರುವ ಸಾಮಾನ್ಯ ವ್ಯತ್ಯಾಸಕ್ಕೆ ಸಮ ಇರುತ್ತೆ. ಹಾಗಾಗಿ ಡಿ = ಡಿ ಬೇಕು ಅಂದರೆ ನೀವು ಸಿಂಪಲಿ ಏನು ಮಾಡಬೇಕಾಗತ್ತೆ, A2 - A1. ಓಕೆನಾ. ಸೊ 2ನೇ ಪದದಲ್ಲಿ 1ನೇ ಪದವನ್ನು ಕಳೆದಾಗ ನಿಮಗೆ ಡಿ ಸಿಗುತ್ತೆ. ಹಾಗಾಗಿ 2ನೇ ಪದ 6 ಇದೆ, ಮೈನಸ್ 1ನೇ ಪದ 3 ಇದೆ. ಸೊ ದಟ್ 6ರಲ್ಲಿ 3 ಕಳೆದ್ರೆ ನಿಮಗೆ ಡೈರೆಕ್ಟಾಗಿ ಆನ್ಸರ್ ಸಿಗುತ್ತೆ 3. ಓಕೆನಾ. ಆ ಕಾರಣವಾಗಿ ಇಲ್ಲಿ ನಿಮಗೆ ಆಪ್ಷನ್ ಬಿ ನಲ್ಲಿದೆ 3 ಆನ್ಸರು, ಅದು ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು 6th ಪ್ರಶ್ನೆ ಹೇಳುತ್ತೆ ಸಮಾಂತರ ಶ್ರೇಣಿಯ ಮೊದಲ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ನೋಡಿ, ಇದನ್ನು ಸುಲಭವಾಗಿ ಕಂಡುಹಿಡಿಬಹುದು ನೀವು. ಹೇಗಪ್ಪ ಅಂದರೆ ಫಾರ್ಮುಲಾ, ಇದು ಸೂತ್ರ. ಏನಿದು ಸೂತ್ರ ಬರುತ್ತೆ ಅಂದರೆ n ಸ್ವಾಭಾವಿಕ ಸಂಖ್ಯೆಗಳ ಮೊತ್ತವನ್ನು ಕಂಡುಹಿಡಲಿಕ್ಕೆ n(n+1/2) ಅನ್ನೋ ಸೂತ್ರ ಬರುತ್ತೆ. ಸೊ ಅದು ಎಲ್ಲಿದೆ? ಇಲ್ಲಿ ಆಪ್ಷನ್ ಬಿ ನಲ್ಲಿದೆ, n(n+1/2). ಹಾಗಾಗಿ 6ನೇ ಪ್ರಶ್ನೆಗೂ ಕೂಡ ಆಪ್ಷನ್ ಬಿ ಸರಿಯಾದ ಉತ್ತರ ಆಗುತ್ತೆ. ಇನ್ನು 7ನೇ ಪ್ರಶ್ನೆ ಏನು ಹೇಳುತ್ತೆ, ಇವುಗಳಲ್ಲಿ ಸಮಾಂತರ ಶ್ರೇಣಿ ಯಾವುದು? ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ ಆಪ್ಷನ್ಸು, ಇದರಲ್ಲಿ ಯಾವುದು ಸಮಾಂತರ ಶ್ರೇಣಿ ಅಂತ ಕಂಡುಹಿಡಿಬೇಕು. ಈಗ ಸಮಾಂತರ ಶ್ರೇಣಿ ಯಾವುದು ಅಂತ ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದರೆ, ಅಲ್ಲಿ ಸಮಾಂತರ ಶ್ರೇಣಿ ಅಂದಾಗ ಏನಾಗಿರುತ್ತೆ, ಸಾಮಾನ್ಯ ವ್ಯತ್ಯಾಸ ಸಾಮಾನ್ಯವಾಗಿ ಸಮ ಇರಬೇಕು. ಅಂದರೆ ಈಗ 1 4 6 ... ಕೊಟ್ಟಿದ್ದಾರಲ್ವಾ, ಇಲ್ಲಿ ನೀವು ಡಿ = ಸೆಕೆಂಡ್ ಟರ್ಮಲ್ಲಿ ಫಸ್ಟ್ ಟರ್ಮನ್ನು ಕಳಿತೀರಾ, A2 - A1 ಮಾಡ್ತೀರಾ. ಆಗ ಏನು ಬರುತ್ತೆ, 4 - 1 ಮಾಡಿದರೆ 3 ಬರ್ತಾ ಇದೆ. ಆ್ಯಸ್ ಇಟ್ ಈಸ್ ಡಿ = ಇನ್ನೊಂದು ರೀತಿಯಲ್ಲಿ ಹೆಂಗೆ ಹೇಳ್ಬೋದು ಅಂದರೆ A3 ನಲ್ಲಿ A2 ಕಳಿಬೇಕು, ದೆನ್ A3 - A2 = 6 - 4 ಮಾಡಿದರೆ 6ರಲ್ಲಿ 4ಅನ್ನು ಕಳೆದ್ರೆ ನಿಮಗೆ 2 ಬರ್ತಾ ಇದೆ. ಸೊ ಇಲ್ಲಿ ಕಾಮನ್ ಡಿಫ್ರೆನ್ಸ್, ಸಾಮಾನ್ಯ ವ್ಯತ್ಯಾಸ ಸೇಮ್ ಬರಬೇಕಿತ್ತು. ಇಲ್ಲಿ 3 ಬಂದಿದೆ, 2 ಬಂದಿದೆ ಅಂದರೆ ಸೊ ದ್ಯಾಟ್ ಈ ಆಪ್ಷನ್ ಅಲ್ಲ, ಅಂದರೆ ಇದು ಆರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇಲ್ಲ, ಸಮಾಂತರ ಶ್ರೇಣಿಯಲ್ಲಿ ಇಲ್ಲ ಅಂತ ನಾವು ಹೇಳ್ಬೋದು. ಹಾಗಾದರೆ 2ನೇ ಆಪ್ಷನ್ ಕೊಟ್ಟಿದ್ದಾರೆ ಅವರು. ಸೊ 2ನೇ ಆಪ್ಷನ್ ಇದೆಯಾ ಅಂತ ಚೆಕ್ ಮಾಡಬೇಕು. ಇದಕ್ಕೂ ಕೂಡ ಅಷ್ಟೇ, ಡಿ ಬೇಕು ಅಂತ ಹೇಳಿದ್ರೆ A2 - A1 ಮಾಡ್ತೀರಾ, ಅಲ್ಲಿಗೆ 10 - 12 ಮಾಡಿದರೆ ಎಷ್ಟು ಬರುತ್ತೆ ನಿಮಗೆ, -2 ಬರ್ತಾ ಇದೆ. ಓಕೆನಾ. ಸೊ ಆ್ಯಸ್ ಇಟ್ ಈಸ್ ನೀವು ಡಿ = A3 - A2 ಮಾಡಿದ್ರೆ, A3 - A2 ಮಾಡಿದ್ರೆ 14 - 10 ಮಾಡ್ತೀರಾ. ಸೊ ಆಗ 14 - 10 ಮಾಡಿದರೆ ಏನು ಬರುತ್ತೆ ಉತ್ತರ, ಆ್ಯಕ್ಚುಲಿ ನಿಮಗೆ ಇಲ್ಲಿ 4 ಬರುತ್ತೆ. ಸೊ ಇಲ್ಲಿ -2 ಬಂದಿದೆ, ಇಲ್ಲಿ 4 ಬಂದಿದೆ ಅಂದರೆ ಸೊ ಇದು ಕೂಡ ಸಮಾಂತರ ಶ್ರೇಣಿಯಲ್ಲಿ ಇಲ್ಲ, ಆರ್ಥಮೆಟಿಕ್ ಪ್ರೋಗ್ರೆಷನಲ್ಲಿ ಇಲ್ಲ. ಹಾಗಿದ್ರೆ 3ನೇ ಆಪ್ಷನ್ ಚೆಕ್ ಮಾಡೋಣ. ಇಲ್ಲಿ ಡಿ = ಏನಾಗುತ್ತೆ, A2 - A1 ಅಂತ ಹೇಳಿದ್ರೆ 30 - 35 ದಟ್ ಈಸ್ = -5 ಬರುತ್ತೆ. ಸೊ ಆ್ಯಸ್ ಇಟ್ ಈಸ್ ಡಿ = A3 - A2 ಮಾಡಿದ್ರೆ, ಓಕೆನಾ, A3 - A2 ಮಾಡಿದ್ರೆ ಏನು ಬರುತ್ತೆ ಇಲ್ಲಿ 25 - 30. ಸೊ ಈಗ 25 - 30 ಮಾಡಿದಾಗಲೂ ಕೂಡ -5 ಬರ್ತಾ ಇದೆ. ಈಗ ಕಾಮನ್ ಡಿಫ್ರೆನ್ಸ್ 2 ಟೈಮು ಸೇಮ್ ಬಂತು, ಇಲ್ಲೂ -5 ಬಂತು, ಇಲ್ಲೂ -5 ಬಂದಿರೋದ್ರಿಂದ 35ನೇ ಪ್ರಶ್ನೆಗೆ ನೀವು ಸುಲಭವಾಗಿ ಹೇಳ್ಬೋದು ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ನೆಕ್ಸ್ಟ್ 8ನೇ ಪ್ರಶ್ನೆ ಏನು ಹೇಳುತ್ತೆ, ಸಮಾಂತರ ಶ್ರೇಣಿಯ n-ನೇ ಪದದ ಸೂತ್ರ. ಇಲ್ಲಿ ಸೂತ್ರ ಕೊಟ್ಟಿದ್ದಾರೆ, ಇದರಲ್ಲಿ n-ನೇ ಪದ ಕಂಡುಹಿಡಿಯುವ ಸೂತ್ರ ಯಾವುದು? ಸೊ n-ನೇ ಪದ ಕಂಡುಹಿಡಿಯುವ ಸೂತ್ರ ನಮಗೆ ಗೊತ್ತಿರುವ ಹಾಗೆ an = a+n - 1 × d. ಎಲ್ಲಿದೆ ಇಲ್ಲಿ an = a+n - 1 × d ಅಂದರೆ ಆಪ್ಷನ್ ಸಿ ನಲ್ಲಿ ಆ ಒಂದು ಉತ್ತರ ಇದೆ. ಹಾಗಾಗಿ 8ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ 9ನೇ ಪ್ರಶ್ನೆ ಏನು ಹೇಳುತ್ತೆ ನೋಡೋಣ. ಸೊ 9ನೇ ಪ್ರಶ್ನೆ ಹೇಳುತ್ತೆ, ಒಂದು ಸಮಾಂತರ ಶ್ರೇಣಿಯಲ್ಲಿ an = 3n - 1 ಆದರೆ ಅದರ ಸಾಮಾನ್ಯ ವ್ಯತ್ಯಾಸ. ಓಕೆನಾ. ಇಲ್ಲಿ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಬೇಕು. ಶ್ರೇಣಿಯ ಒಂದು ಪದ ಕೊಟ್ಟಿದ್ದಾರೆ, ಅವ್ರು ಯಾವ ಫಾರ್ಮಲ್ಲಿ ಇರುತ್ತೆ ಅಂದರೆ an = 3n - 1 ರೂಪದಲ್ಲಿ ಇರುತ್ತೆ. ಸೊ ಇದನ್ನು ಹೇಗೆ ಕಂಡುಹಿಡಿತೀರಾ ನೀವು? ಸುಲಭವಾಗಿ ಇದನ್ನು ಹೇಗೆ ಕಂಡುಹಿಡಿಬಹುದು ಅಂತ ಹೇಳಿದರೆ,
ನೋಡಿ ಇಲ್ಲಿ an ಇಸ್ ಈಕ್ವಲ್ ಟು 3n ಮೈನಸ್ 1 ಇದೆ. ಈಗ ನಿಮಗೆ ಸಾಮಾನ್ಯ ವ್ಯತ್ಯಾಸ ಬೇಕು ಅಂದ್ರೆ ಅಟ್ಲೀಸ್ಟ್ 2 ಪದಗಳು ಬೇಕು. ಮೊದಲ 2 ಪದಗಳನ್ನು ಕಂಡುಹಿಡಿದ್ರೆ ನೀವು ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬಹುದು. ಹಾಗಾಗಿ ಮೊದಲ 2 ಪದ ಅಂದರೆ ಮೊದಲನೇ ಪದ a1 ಬೇಕು ಅಂದರೆ 3 ಇಂಟು 1 ಮೈನಸ್ 1. ಆಗ ಏನಾಗುತ್ತೆ, 3 1 3 ಮೈನಸ್ 1 ಮಾಡಿದ್ರೆ 3ರಲ್ಲಿ 1 ಕಳೆದ್ರೆ 2 a1 ಸಿಕ್ತು. ಅದೇ ರೀತಿ ನೀವೀಗ a2 ತಗೊಳ್ಳಿ. a2 ಏನು ಬರುತ್ತೆ, 3 ಇಂಟು 2 ಮೈನಸ್ 1. ಆಗ 3 2 6 ಮೈನಸ್ 1, ಆಗ ನಿಮಗೆ 5 ಬಂತು. ಸೊ ನಿಮಗೆ ಸಾಮಾನ್ಯ ವ್ಯತ್ಯಾಸ ಯಾವಾಗ ಸಿಗುತ್ತೆ ಅಂದರೆ ಎರಡನೇ ಟರ್ಮಲ್ಲಿ ಮೊದಲನೇ ಟರ್ಮನ್ನು ಕಳೆದಾಗ. ಓಕೆನಾ. ಸೊ ಸಬ್ಟ್ರಾಕ್ಷನ್ ಆಫ್ ಸೆಕೆಂಡ್ ಡಿವಿಷನ್ ಟು ಫಸ್ಟ್ ಡಿವಿಷನ್, ಸೆಕೆಂಡ್ ಟರ್ಮ್ ಟು ಫಸ್ಟ್ ಟರ್ಮ್ ಅಂತ ಅಂದಾಗ ಇಲ್ಲಿ ಸೆಕೆಂಡ್ ಟರ್ಮು 5 ಇದೆ, ಫಸ್ಟ್ ಟರ್ಮು 2 ಇದೆ. ಸೊ ದ್ಯಾಟ್ 5ರಲ್ಲಿ 2 ಕಳೆದ್ರೆ ಏನು ಬರುತ್ತೆ, ನಿಮಗೆ 3 ಬರ್ತಾ ಇದೆ. ಹಾಗಾಗಿ 9ನೇ ಪ್ರಶ್ನೆಗೆ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ ಕೇಳಿರೋದ್ರಿಂದ ಆಪ್ಷನ್ ಸಿ ನಲ್ಲಿ 3 ಅಂತ ಇದೆ. ಹಾಗಾಗಿ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ 10ನೇ ಪ್ರಶ್ನೆಯನ್ನು ನೋಡೋಣ. ಏನು ಹೇಳುತ್ತೆ, ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ. ಇಲ್ಲಿ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಎಷ್ಟು ಬರುತ್ತೆ ಅಂತ ಕೇಳಿದ್ದಾರೆ. ಸಮ್ ಆಫ್ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್. ಓಕೆನಾ. ಸೊ ಫಸ್ಟ್ 10 ನ್ಯಾಚುರಲ್ ನಂಬರ್ಸ್ ಅಂತ ಹೇಳಿದಾಗ ನಾವು ನ್ಯಾಚುರಲ್ ನಂಬರ್ಸನ್ನು ಈ ರೀತಿ ಬರ್ಕೊಳ್ತೀವಿ, 1 2 3 4 ಡಾಟ್ 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 ಡಾಟ್. ಮೊದಲ ಸ್ವಾಭಾವಿಕ ಸಂಖ್ಯೆಗಳನ್ನು ಕಂಡುಹಿಡಿಯಲಿಕ್ಕೆ ಸೂತ್ರ SN ಇಸ್ ಈಕ್ವಲ್ ಟು n ಆಫ್ n ಪ್ಲಸ್ 1/2 ಅಂತೇಳಿ. ಅಲ್ಲಿ ಎಷ್ಟು ಪದಗಳ ಮೊತ್ತ ಕಂಡುಹಿಡಿಯಕ್ಕೆ ಕೇಳಿದಾರೆ ಅವರು, 10 ಪದಗಳ ಮೊತ್ತ ಕಂಡುಹಿಡಿಯಕ್ಕೆ ಕೇಳಿರೋದ್ರಿಂದ n ಇಸ್ ಈಕ್ವಲ್ ಟು 10 ಅಂತ ಬರುತ್ತೆ. ಹಾಗಾಗಿ ನೀವು n ಇರೋ ಜಾಗದಲ್ಲಿ 10 ಹಾಕಿದರೆ 10 ಇಂಟು 10 ಪ್ಲಸ್ 1 ಡಿವೈಡೆಡ್ ಬೈ 2 ಅಂತ ತಗೊಳ್ಬೇಕಾಗತ್ತೆ. ಆಗ 10 ಇಂಟು 10 ಪ್ಲಸ್ 1 ಅಂತ ಹೇಳಿದ್ರೆ 11 ಡಿವೈಡೆಡ್ ಬೈ 2 ಆಗುತ್ತೆ. ಈಗ ನೀವು 2ರಿಂದ 10 ಭಾಗಿಸಿದ್ರೆ 2 5 10 ಬರುತ್ತೆ. ಸೊ ದ್ಯಾಟ್ 5 ಮತ್ತು 11 ಗುಣಿಸಿದಾಗ 11 5 55. ಸೊ ಮೊದಲ 10 ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ 55ಕ್ಕೆ ಸಮನಾಗಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ಏನು ಹೇಳುತ್ತೆ. 11ನೇ ಪ್ರಶ್ನೆ ಬಂದ್ಬಿಟ್ಟು 3 1 ಮೈನಸ್ 1 ಮೈನಸ್ 3 ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ. ಓಕೆನಾ. ಸೊ ನೋಡಿ ಇಲ್ಲಿ ಸಮಾಂತರ ಶ್ರೇಣಿ ಕೊಟ್ಟಿದ್ದಾರೆ, ಇದರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಬೇಕು ನೀವು. ಸೊ ಇದರ ಸಾಮಾನ್ಯ ವ್ಯತ್ಯಾಸವನ್ನು ಹೆಂಗೆ ಕಂಡುಹಿಡಿತೀರಿ, ಇದು ಕೂಡ ಅಷ್ಟೇ ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು. ಕೊಟ್ಟಿರ್ತಕ್ಕಂಥ ಪದಗಳನ್ನು A1 A2 A3 A4 ಅಂತ ತಗೊಳ್ತೀರಾ. ನಿಮಗೆ ಸಾಮಾನ್ಯ ವ್ಯತ್ಯಾಸ ಯಾವಾಗ ಸಿಗುತ್ತೆ ಅಂದರೆ ಎರಡನೇ ಪದದಲ್ಲಿ ಮೊದಲನೇ ಪದವನ್ನು ಕಳೆದಾಗ. ಅಲ್ಲಿ A2 ಮೈನಸ್ A1 ಮಾಡಿದ್ರೆ 1 ಮೈನಸ್ 3, A2 1 ಇದೆ, A1 ಮೈನಸ್ 3 ಮಾಡಿದ್ರೆ ನಿಮಗೆ ದೊಡ್ಡ ಸಂಖ್ಯೆ ಚಿಹ್ನೆಯನ್ನು ಹಾಕಬೇಕಾಗತ್ತೆ. ಒಂದು ಪ್ಲಸ್ 1 ಮೈನಸ್ ಇದ್ದಾಗ ನೀವು ಸಬ್ಟ್ರಾಕ್ಟ್ ಮಾಡ್ತೀರಾ, 3ರಲ್ಲಿ 1 ಹೋದರೆ 2 ಬರುತ್ತೆ. ಹಾಗಾಗಿ -2 ಈಸ್ ದ ರೈಟ್ ಆನ್ಸರ್. ಓಕೆನಾ. ಸೊ -2 ಎಲ್ಲಿದೆ, ಇಲ್ಲಿ ಆಪ್ಷನ್ ಬಿ ನಲ್ಲಿ -2 ಇದೆ. ಹಾಗಾಗಿ -2 ಸರಿಯಾದ ಉತ್ತರ ಆಗುತ್ತೆ. ಓಕೆ. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ ಈಗ. ಓಕೆ, 12ನೇ ಪ್ರಶ್ನೆ ಹೇಳುತ್ತೆ 1/2 1/2 1/2 1/2 ಡಾಟ್ 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 ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ ಎಷ್ಟು ಅಂತ. ಇಲ್ಲಿ ಇದರ ಸಾಮಾನ್ಯ ವ್ಯತ್ಯಾಸವನ್ನು ಕಂಡುಹಿಡಿಯಬೇಕು ಅಂದರೆ ಇದಕ್ಕೂ ಕೂಡ ನಿಮಗೆ ಸೂತ್ರವನ್ನು ಬಳಸಿ ಸುಲಭವಾಗಿ ಹೇಳ್ಬೋದು. ಇದು ನೋಡಿ, ಇದು A1 A2 A3 A4 ಅಂತ ತಗೊಂಡ್ರೆ ಸಾಮಾನ್ಯ ವ್ಯತ್ಯಾಸ ಈಗ ತಾನೇ ಕಂಡುಹಿಡಿಯೋದು ಗೊತ್ತಾಗಿದೆ ನಮಗೇನು, A2 ಮೈನಸ್ A1 ಎರಡನೇ ಪದದಲ್ಲಿ ಮೊದಲನೇ ಪದ ಕಳಿಬೇಕು. ಆಗ ಏನಾಗುತ್ತೆ, A2 ಏನಿದೆ 1/2 ಮೈನಸ್ 1/2 ಮಾಡಿದ್ರೆ 1/2 ಮೈನಸ್ 1/2 ಮಾಡಿದ್ರೆ ಉತ್ತರ ಏನು ಬರ್ತಾ ಇದೆ, 0 ಬರ್ತಾ ಇದೆ. ಓಕೆನಾ. ಸೊ ಉತ್ತರ 0 ಬರ್ತಾ ಇದೆ. ಹಾಗಾಗಿ 12ನೇ ಪ್ರಶ್ನೆಗೆ ನೀವು ಸುಲಭವಾಗಿ ಹೇಳ್ಬೋದು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಇನ್ನು 13ನೇ ಪ್ರಶ್ನೆ 2 ಮಧ್ಯೆ ಬಾಕ್ಸ್ ಕೊಟ್ಟಿದ್ದಾರೆ, ಆಮೇಲೆ 26 ಸಮಾಂತರ ಶ್ರೇಣಿಯಲ್ಲಿದ್ದರೆ ಬಾಕ್ಸ್ನಲ್ಲಿ ತುಂಬಿಸಬೇಕಾದ ಸಂಖ್ಯೆ. ಸೊ ಇದೇ ಒಂದು ವಿಡಿಯೋದಲ್ಲಿ ಹಿಂದಿನ ಒಂದು ಲೆಕ್ಕದಲ್ಲಿ ನಾವು ಮಾಡಿದ್ದೀವಿ. ಸೊ ಅದೇ ರೀತಿಯೇ ಇಲ್ಲಿ ಕೊಟ್ಟಿರುವ ಕ್ವಶನ್ನಲ್ಲಿ ಈ 3 ಪದಗಳನ್ನು ಒಂದು 2 ಇನ್ನೊಂದು ಬಾಕ್ಸು ಇನ್ನೊಂದು 26 ಅಂತ ತೊಗೊಂಡಿದ್ದೀವಿ. ಬಾಕ್ಸ್ ಒಳಗಡೆ ಇರೋ ಸಂಖ್ಯೆ ಗೊತ್ತಿಲ್ಲದೆ ಇರೋದ್ರಿಂದ ನಾವು ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಈಗ ನೀವು ಸುಲಭವಾಗಿ ಹೇಳ್ಬೋದು. ಇಲ್ಲೂ ಕೂಡ ಅಷ್ಟೇ ಡಿ ಸಾಮಾನ್ಯ ವ್ಯತ್ಯಾಸವನ್ನು ನೀವೇನಂತ ತಗೊಳ್ಬೋದು, A2 ಮೈನಸ್ A1 ಈಸ್ ಈಕ್ವಲ್ ಟು A3 ಮೈನಸ್ A2 ಅಂತ ಹೇಳ್ತೀವಿ ನಾವು. ಅದ್ರ ಪ್ರಕಾರ A2 ಅಂತ ಹೇಳಿದರೆ ಯಾವುದು, ಇಲ್ಲಿ ಎಕ್ಸ್, A1 ಅಂತ ಹೇಳಿದರೆ 2 ದಟ್ ಈಸ್ ಈಕ್ವಲ್ ಟು ಇಲ್ಲಿ A3 ಅಂದರೆ 26, A2 ಅಂತ ಹೇಳಿದ್ರೆ ಎಕ್ಸ್. ಈ ಎಕ್ಸ್ ಈ ಕಡೆ ತಗೊಂಡು ಬಂದರೆ ಎಕ್ಸ್ ಪ್ಲಸ್ ಎಕ್ಸ್ ಆಗುತ್ತೆ. ಇಲ್ಲಿ 26 ಮೈನಸ್ 2ನ ಈ ಕಡೆ ತೊಗೊಂಡು ಬಂದರೆ ಪ್ಲಸ್ 2 ಆಗುತ್ತೆ. ಸೊ ಸುಲಭವಾಗಿ ನೀವು ಹೇಳ್ಬೋದು 2x ಈಸ್ ಈಕ್ವಲ್ ಟು 26 ಪ್ಲಸ್ 2 ಅಂದರೆ 28. ಸೊ 2ರಿಂದ 28 ಭಾಗಾಕಾರ ಮಾಡಿದ್ರೆ ಎಕ್ಸ್ ಈಸ್ ಈಕ್ವಲ್ ಟು 14 ಬರುತ್ತೆ. ಹಾಗಾಗಿ ಮಧ್ಯೆ ಯಾವ ಸಂಖ್ಯೆ ಬರಬೇಕಾಗತ್ತೆ ನಿಮಗೆ, ಅಲ್ಲಿ ಬಾಕ್ಸ್ ಇರೋ ಜಾಗದಲ್ಲಿ 14 ಹಾಕಿದರೆ ಅದು ಸಮಾಂತರ ಶ್ರೇಣಿಯಲ್ಲಿರುತ್ತೆ. ಓಕೆನಾ. ಸೊ ನೆಕ್ಸ್ಟ್ ನೋಡೋಣ ಫ್ರೆಂಡ್ಸ್, ಏನು ಹೇಳುತ್ತೆ 14ನೇ ಪ್ರಶ್ನೆ ಹೇಳುತ್ತೆ
ಮೊದಲ ಪದ ಎ ಎನ್ನೇ ಪದ ಎಲ್ ಆದರೆ ಸಮಾಂತರ ಶ್ರೇಣಿಯ ಎನ್ ಪದಗಳ ಮೊತ್ತವು. ಇಲ್ಲಿ ಮೊದಲ ಪದ ಎ ಕೊನೆಯ ಪದ ಎಲ್ ಆಗಿದ್ರೆ ಆ ಒಂದು ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯಲಿಕ್ಕೆ ಯಾವ ಸೂತ್ರ ಬಳಸ್ತೀವಿ ಅಂದರೆ SN = n/2 × a + l ಅಂತಕ್ಕಂಥ ಸೂತ್ರ. ಸೊ ಅದು ಆಪ್ಷನ್ ಬಿ ನಲ್ಲಿದೆ, SN = n/2 × a + l. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ ಫ್ರೆಂಡ್ಸ್ ಏನು ಹೇಳುತ್ತೆ, ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಇರುವ ಸಮಾಂತರ ಶ್ರೇಣಿಯ ಎನ್ ಪದಗಳವರೆಗಿನ ಮೊತ್ತದ ಸೂತ್ರ. ಇದು ಕೂಡ ಅಷ್ಟೇ, ಎನ್ ಪದಗಳವರೆಗಿನ ಮೊತ್ತ ಅಂದರೆ SN ಫಾರ್ಮುಲಾ ಬರೀಬೇಕು ನೀವು. ಸೊ SN ಫಾರ್ಮುಲಾ ಹೇಳುತ್ತೆ SN = n/2 × 2a + n - 1 × d. ಅದ್ರ ಪ್ರಕಾರ ಆಪ್ಷನ್ ಸಿ ನಲ್ಲಿ ಆ ಉತ್ತರ ಇದೆ, SN = n/2 × 2a + n - 1 × d. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ ಏನು ಹೇಳುತ್ತೆ, ಓಕೆ ಫ್ರೆಂಡ್ಸ್ 16ನೇ ಪ್ರಶ್ನೆ ಹೇಳ್ತಾ ಇದೆ 2, 5, 8, 11, 14 ... ಈ ಸಮಾಂತರ ಶ್ರೇಣಿಯ ಮುಂದಿನ 4 ಪದಗಳು ಅಂದರೆ ನೆಕ್ಸ್ಟ್ 4 ಟರ್ಮ್ಸ್ ಆರ್ಥಮೆಟಿಕ್ ಪ್ರೋಗ್ರೆಷನ್ನಿನ ನೆಕ್ಸ್ಟ್ 4 ಟರ್ಮ್ಸನ್ನು ಬರಿಬೇಕು ನೀವು. ಹೆಂಗೆ ಬರಿತೀರಾ ನೋಡಿ, ಇಲ್ಲಿ ಹೇಗೆ ಬರಿಬೋದು ಅಂತ ಹೇಳಿದ್ರೆ ನೀವು ಇದನ್ನು ಸಾಮಾನ್ಯ ವ್ಯತ್ಯಾಸ ಕಂಡಿಡ್ಕೊಂಡ್ರೆ ಸಾಕು. ಈಗ ಡಿ ಎಷ್ಟು ಬರುತ್ತೆ ಆ್ಯಕ್ಚುಲಿ ನಿಮಗೆ 5ರಲ್ಲಿ 2 ಕಳೀರಿ, A2 ನಲ್ಲಿ A1 ಕಳೆದ್ರೆ 5ರಲ್ಲಿ 2 ಕಳೆದ್ರೆ ಏನು ಬರುತ್ತೆ ಆ್ಯಕ್ಚುಲಿ ನಿಮಗೆ 3 ಬರುತ್ತೆ. ಇಲ್ಲೂ ಕೂಡ ಅಷ್ಟೇ 8ರಲ್ಲಿ 5 ಕಳೆದ್ರೆ 3 ಬರುತ್ತೆ. ಸೊ ಹಾಗಾಗಿ ಸಾಮಾನ್ಯ ವ್ಯತ್ಯಾಸ 3 ಇದೆ ಅಂದರೆ ನೀವು ಇದಕ್ಕೆ 3 ಸೇರಿಸ್ತಾ ಹೋಗಬೇಕು. 14ಕ್ಕೆ 3 ಸೇರಿಸಿದರೆ 17, 17ಕ್ಕೆ 3 ಸೇರಿಸಿದರೆ 20, 20ಕ್ಕೆ 3 ಸೇರಿಸಿದರೆ 23, 23ಕ್ಕೆ 3 ಸೇರಿಸಿದರೆ 26. ಇವು ನೆಕ್ಸ್ಟ್ 4 ಪದಗಳು. ಓಕೆನಾ. ಹಾಗಾಗಿ ನಿಮಗೆ ಇಲ್ಲಿ ಆಪ್ಷನ್ ಯಾವುದು ಸರಿಯಾದ ಉತ್ತರ ಆಗುತ್ತೆ ನೋಡಿ, 17, 20, 23, 26. ಆಪ್ಷನ್ ಡಿ ನಲ್ಲಿ ಆ ಒಂದು ಉತ್ತರ ಇದೆ. ಹಾಗಾಗಿ 16ನೇ ಪ್ರಶ್ನೆಗೆ ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟ್ ಪ್ರಶ್ನೆ ನೋಡೋಣ ಫ್ರೆಂಡ್ಸ್, ಏನು ಹೇಳುತ್ತೆ, ಒಂದು ಸಮಾಂತರ ಶ್ರೇಣಿಯ 4ನೇ ಪದ 9 ಸಾಮಾನ್ಯ ವ್ಯತ್ಯಾಸ 2 ಆದಾಗ 3ನೇ ಪದ ಅಂತ ಕೊಟ್ಟಿದ್ದಾರೆ. ನೋಡಿ ಇಲ್ಲಿ ಒಂದು ಸಮಾಂತರ ಶ್ರೇಣಿಯ 4ನೇ ಪದ 9 ಸಾಮಾನ್ಯ ವ್ಯತ್ಯಾಸ 2 ಆದಾಗ 3ನೇ ಪದ ಏನು ಹೇಳುತ್ತೆ ಅಂತಕ್ಕಂಥ ಪ್ರಶ್ನೆ ಇದೆ. ಇದನ್ನು ನಾವು 3ನೇ ಪದ ಕಂಡುಹಿಡಿಬೇಕು ಅಂದರೆ ಅವ್ರು ಕೊಟ್ಟಿರೋ ಪ್ರಕಾರ 4ನೇ ಪದ 9 ಮತ್ತು ಸಾಮಾನ್ಯ ವ್ಯತ್ಯಾಸ 2. ಈಗ 4ನೇ ಪದವನ್ನು ನಾವು ಜನರಲ್ ಆಗಿ ಏನು ಹೇಳ್ತೀವಿ, a + 3d = 9 ಅಂತ ಹೇಳ್ತೀವಿ. ಗೊತ್ತಾಯ್ತಲ್ವಾ. ಇದ್ರ ಪ್ರಕಾರ a + 3d = 9 ಅಂತ ಬಂದಾಗ ಈಗ ಏನಾಯಿತು, ಡಿ ಇರೋ ಜಾಗದಲ್ಲಿ 2 ಹಾಕಿದರೆ a + 3 × 2 = 9 ಬರುತ್ತೆ. ಓಕೆನಾ. ಆಗ ಏನಾಗುತ್ತೆ, a + 3 2 6 = 9. ಈಗ ನೀವು a ಹೇಗೆ ಫೈಂಡ್ ಔಟ್ ಮಾಡ್ಬೋದು, 9ರಲ್ಲಿ 6ಅನ್ನು ಕಳೆದ್ರೆ a ಸಿಗುತ್ತೆ 3. ಓಕೆನಾ. ಈಗ a 3 ಸಿಗ್ತಾ ಇದೆ, ಡಿ 2 ಇದೆ. ನಿಮಗೇನು ಕೇಳಿದಾರೆ ಅವರು, 3ನೇ ಪದ ಏನು ಅಂತೇಳಿ. ನೋಡಿ ಇಲ್ಲಿ 17ನೇ ಪ್ರಶ್ನೆ ಏನು ಹೇಳುತ್ತೆ, 3ನೇ ಪದ ಯಾವುದು ಅಂತೇಳಿ. ಹಾಗಾಗಿ 3ನೇ ಪದ ಬೇಕು ಅಂದರೆ A3ನ ನೀವು ಇನ್ ಜನರಲ್ ಆಗಿ ಏನಂತ ಬರಿತೀರಿ, a + 2d ಅಂತ ಬರಿತೀವಿ ನಾವು. ಸೊ a + 2d ಅಂತ ಬರೆದಾಗ A3 = a ಅಂದರೆ ಇಲ್ಲಿ 3 ಬಂದಿದೆ ನಿಮಗೆ, 3 + 2 × d ಅಂತ ಹೇಳಿದರೆ 2. ಹಾಗಾಗಿ A3 = 3 + 2 2 4. ಆಗ ನಿಮಗೆ 3ನೇ ಪದ 3 ಮತ್ತು 4ಅನ್ನು ಕೂಡಿದರೆ 7 ಬರ್ತಾ ಇದೆ. ಹಾಗಾಗಿ 3ನೇ ಪದ 7 ಸರಿಯಾದ ಉತ್ತರ ಆಗುತ್ತೆ 17ನೇ ಪ್ರಶ್ನೆಗೆ. ಓಕೆನಾ ಫ್ರೆಂಡ್ಸ್. ಸೊ ನೆಕ್ಸ್ಟ್ ಪ್ರಶ್ನೆಯನ್ನು ನೋಡೋಣ. ಓಕೆ 18ನೇ ಪ್ರಶ್ನೆ ಹೇಳುತ್ತೆ, ಒಂದು ಸಮಾಂತರ ಶ್ರೇಣಿಯ ಎನ್ನೇ ಪದ AN = 13 - 2n ಆದರೆ ಅದರ 4ನೇ ಪದ ಏನಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ 18ನೇ ಪ್ರಶ್ನೆಗೆ ನೀವು ಉತ್ತರವನ್ನು ಕಂಡುಹಿಡಿಬೇಕಾದಾಗ ಏನು ಮಾಡಬೇಕಾಗತ್ತೆ, n = 13 - 2n ಇದೆ. ಇದರಲ್ಲಿ ನೀವೇನು ಕಂಡುಹಿಡಿಬೇಕು ಅಂತ ಹೇಳಿದರೆ 4ನೇ ಪದವನ್ನು ಕಂಡುಹಿಡಿಬೇಕು. ಅಂದರೆ n ಇರೋ ಜಾಗದಲ್ಲಿ 4 ಹಾಕಿದರೆ 13 - 2 × 4 ಅಲ್ಲಿಗೆ 13 - 2 4 8 ಬರುತ್ತೆ. ಸೊ ದಟ್ 13ರಲ್ಲಿ 8ಅನ್ನು ನೀವು ಕಳೆದಿದ್ದೆ ಆದರೆ 5 ಬರುತ್ತೆ ಉತ್ತರ. ಹಾಗಾಗಿ 4ನೇ ಪದದ ಒಂದು ಬೆಲೆ ಏನು ಬರುತ್ತೆ, 5 ಬರುತ್ತೆ. 18ನೇ ಪ್ರಶ್ನೆಗೆ ಆಪ್ಷನ್ ಸಿ ಸರಿಯಾದ ಉತ್ತರ ಆಗುತ್ತೆ. ನೆಕ್ಸ್ಟು 19ನೇ ಪ್ರಶ್ನೆ ಹೇಳುತ್ತೆ, ಒಂದು ಸಮಾಂತರ ಶ್ರೇಣಿಯಲ್ಲಿ A3 = 10 A4 = 8 ಆದರೆ ಅದರ ಸಾಮಾನ್ಯ ವ್ಯತ್ಯಾಸ ಅಂತ ಕೊಟ್ಟಿದ್ದಾರೆ.
ನೋಡಿ ಫ್ರೆಂಡ್ಸ್, ಇಲ್ಲಿ ಏನು ಹೇಳ್ಬೋದು, A3 ಕೊಟ್ಟಿದ್ದಾರೆ, A4 ಕೊಟ್ಟಿದ್ದಾರೆ, ನಿಮಗೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಕ್ಕೆ ಕೇಳಿದ್ದಾರೆ. ಸೊ ನಮಗೆ ಗೊತ್ತಿರುವ ಹಾಗೆ A3 = 10 ಅಂದರೆ ಜನರಲಿ ಅದನ್ನು A + 2D = 10 ಅಂತ ಹೇಳ್ತೀವಿ. A4 ಅಂತ ಹೇಳಿದ್ರೆ A + 3D = 8 ಅಂತ ಹೇಳ್ತೀವಿ. ಈಗ ನೀವು ಇದನ್ನು ಒಂದು ಈಕ್ವೇಷನ್ ನಂಬರ್ 1, ಇದನ್ನು ಈಕ್ವೇಷನ್ ನಂಬರ್ 2 ಅಂತ ತಗೊಂಡ್ರೆ A + 2D = 10, ಕೆಳಗಡೆ A + 3D = 8 ಅಂತ ತಗೊಂಡು ಒಂದರಲ್ಲಿ ಒಂದು ಕಳೆದ್ರೆ ಈಕ್ವೇಷನ್ 1ರಲ್ಲಿ ಈಕ್ವೇಷನ್ 2 ನೀವು ಸಬ್ಟ್ರ್ಯಾಕ್ಟ್ ಮಾಡಿದರೆ ಚಿಹ್ನೆಗಳೆಲ್ಲವೂ ಚೇಂಜ್ ಆಗ್ತವೆ. +A - A ಕ್ಯಾನ್ಸಲ್ ಆಗುತ್ತೆ. 3ರಲ್ಲಿ 2 ಕಳೆದ್ರೆ -D ಬರುತ್ತೆ. ಇಲ್ಲಿ ದೊಡ್ಡ ಸಂಖ್ಯೆ ಚಿಹ್ನೆ ಮೈನಸ್ ಆಗಿರೋದ್ರಿಂದ -D = 10ರಲ್ಲಿ 8 ಹೋದರೆ ನಿಮಗೆ ಆ್ಯಕ್ಚುಲಿ 2 ಬರುತ್ತೆ. ಸೊ D = ಏನಾಯಿತು, ಮೈನಸ್, ಇದು ಕ್ಯಾನ್ಸಲ್ ಮಾಡಿದರೆ 2ಗೆ ಮೈನಸ್ ಬರುತ್ತೆ. ಹಾಗಾಗಿ ಸಾಮಾನ್ಯ ವ್ಯತ್ಯಾಸ ಏನು ಬರ್ತಾ ಇದೆ, -2 ಬರ್ತಾ ಇದೆ. ನಿಮಗೆ ಸಾಮಾನ್ಯ ವ್ಯತ್ಯಾಸ ಕಂಡುಹಿಡಿಯಕ್ಕೆ ಕೇಳಿರೋದ್ರಿಂದ ಆಪ್ಷನ್ ಎ ಸರಿಯಾದ ಉತ್ತರ ಆಗತ್ತೆ. ಓಕೆನಾ ಫ್ರೆಂಡ್ಸ್? ಸೊ 20ನೇ ಪ್ರಶ್ನೆ ಹೇಳುತ್ತೆ, 4 - 1 - 6 ಈ ಸಮಾಂತರ ಶ್ರೇಣಿಯ ಮುಂದಿನ 2 ಪದಗಳು ಅಂತ ಕೊಟ್ಟಿದ್ದಾರೆ. ಇಲ್ಲಿ ಮುಂದಿನ 2 ಪದಗಳನ್ನು ಕಂಡುಹಿಡಿಬೇಕು. ನೋಡಿ, ತುಂಬ ಸಿಂಪಲ್ ಆಗಿರ್ತಕ್ಕಂಥದ್ದು ಇದು. ಏನು ಮಾಡ್ಬೋದು ಅಂತ ಹೇಳಿದ್ರೆ, 4 ಇದೆ, -1 ಇದೆ, ಇಲ್ಲಿ ಕಾಮನ್ ಡಿಫ್ರೆನ್ಸ್ ಎಷ್ಟಿದೆ ಅಂತ ಕಂಡುಹಿಡ್ಕೊಳ್ಬೇಕು ನೀವು. ಸೊ ಕಾಮನ್ ಡಿಫ್ರೆನ್ಸ್ = -1 ಎರಡನೇ ಪದ, -4 1ನೇ ಪದ. ಇವೆರಡಕ್ಕೂ ಚಿಹ್ನೆ ಮೈನಸ್ ಇದ್ದಾಗ ನೀವು ಆ್ಯಡ್ ಮಾಡ್ತೀರಾ, ಚಿಹ್ನೆ ಮೈನಸ್ ಹಾಕ್ತೀರಾ. 1 4 5 ಅಂದರೆ ಕಾಮನ್ ಡಿಫ್ರೆನ್ಸು -5 ಬರ್ತಾ ಇದೆ. ಹಾಗಾಗಿ ನೀವು -6ಗೆ -5ನ ಆ್ಯಡ್ ಮಾಡಿದರೆ ಏನು ಬರುತ್ತೆ ಉತ್ತರ, -11 ಬರುತ್ತೆ. ಸೊ ಇಲ್ಲಿ -11 ಬಂತು. ಅದೇ -11ಗೆ ಮತ್ತೆ -5 ಕೂಡಿದರೆ ಏನು ಬರುತ್ತೆ, -16 ಬರುತ್ತೆ. ಸೊ ಇದು -16 ಬಂತು. ಓಕೆನಾ? ಸೊ -11 ಮತ್ತು -16 ಬರುತ್ತೆ. ನೆಕ್ಸ್ಟು ಇದರ ಮುಂದಿನ 2 ಪದಗಳು -11 ಮತ್ತು -16. ಓಕೆನಾ ಫ್ರೆಂಡ್ಸ್? ಸೊ ಸಮಾಂತರ ಶ್ರೇಣಿಯಲ್ಲಿ ಬರ್ತಕ್ಕಂತಹ ಬಹು ಆಯ್ಕೆ ಪ್ರಶ್ನೆಗಳಿಗೆ ಸಂಬಂಧಪಟ್ಟ ಹಾಗೆ ಸುಮಾರು 20 ಪ್ರಶ್ನೆಗಳ ಜೊತೆಗೆ ನಾನು ನಿಮ್ಮ ಜೊತೆಗೆ ಡಿಸ್ಕಷನ್ ಮಾಡಿದ್ದೀನಿ. ಸೊ ದಯವಿಟ್ಟು ನಮ್ಮ ವಿಡಿಯೋನ ನೋಡಿ. ಇದರಿಂದ ನಿಮಗೆ ಎಲ್ಲ ರೀತಿಯ ಕಾಂಪಿಟೇಟಿವ್ ಎಕ್ಸಾಮ್ಗಾಗಿರ್ಬೋದು, SSLC ವಿದ್ಯಾರ್ಥಿಗಳಿಗೆ ಎಸ್ಪೆಷಲಿ NTSC ಪರೀಕ್ಷೆಗೆ, ಹಾಗೆಯೇ ಬೋರ್ಡ್ ಎಕ್ಸಾಮ್ಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ಪೊಲೀಸ್ ಕಾನ್ಸ್ಟೇಬಲ್ ಆಗಿರ್ಬೋದು, PSI ಆಗಿರ್ಬೋದು, TET ಕರ್ನಾಟಕ TET ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೂ ಕೂಡ ತುಂಬ ಹೆಲ್ಪ್ ಆಗುತ್ತೆ. ದಯವಿಟ್ಟು ನಮ್ಮ ವಿಡಿಯೋನ ನೋಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.